ಇಲ್ಲೀಗ ಫೈನಲ್ ಸ್ಟೇಜ್ ಗಾಡಿ ಎಲ್ಲ ಇಲ್ಲೇ ಬರೋದು ಈಗ. ಇನ್ವಿಕ್ಟೋ ಅಂತ ಈ ಮಾಡೆಲ್ ನೇಮ್, ಇದು ಹೈಯೆಸ್ಟ್ ಪ್ರಿಫರೆನ್ಸ್ ಶೇಪ್ ಇದೆ. ಹಾಗೇನಿಲ್ಲ, ಅದಂದ್ರೆ ಡಿಪೆಂಡ್ ಆಗುತ್ತೆ. ಈಗ ಬೇರೆದ್ರಲ್ಲಾದ್ರೆ ಫೈಬರ್ ಕ್ವಾಲಿಟಿ ಕಡಿಮೆ, ನಮ್ದು ಫೈಬರ್ ಕ್ವಾಲಿಟಿ ಥಿಕ್ನೆಸ್ ಜಾಸ್ತಿ. ಮತ್ತೆ ಒಳಗಡೆ ಈಗ ನಿಮಗೆ ಮೆಟಲ್ ಶೇಪ್ ಬೇಕಾದ್ರೆ ಈ ತರ ಬರುತ್ತೆ. ಇದು ಮೆಟಲ್. ಮೆಟಲ್ ಮತ್ತೆ ಫೈಬರ್ಗೆ ಏನ್ ಡಿಫರೆನ್ಸ್ ಅಂದ್ರೆ, ಈಗ ಇದೀಗ ನೀವು ಆವಾಗ ಕೇಳಿದ್ರಲ್ಲ ಪೇಂಟಿಂಗ್ ಅಲ್ಲಿ ಯಾವ ತರ ಬರುತ್ತೆ, ನಮ್ದೇ ಡಿಸೈನ್ ಆದ್ರೆ ನಮ್ದೇ ಪೇಂಟರ್ ಎಲ್ಲ ಮಾಡೋದಾದ್ರೆ ಈ ತರ ಡಿಸೈನ್ ಈ ತರ ಬರ್ತದೆ. ಮತ್ತೆ ನಿಮ್ಗೆ ಈಗ ಏರ್ ಪಾಸಿಂಗ್ ಎಲ್ಲ ಆದ್ರೆ ಈ ಶೇಪ್ ಅಲ್ಲಿ ಬೆಸ್ಟ್. ಈಗ ನಿಮ್ಗೆ ಏರ್ ಎಲ್ಲ ಜಾಸ್ತಿ ಪಾಸ್ ಆಗುತ್ತೆ, ಡ್ರೈವರ್ಗೆಲ್ಲ ಒಳ್ಳೆ ಕಂಫರ್ಟೇಬಲ್. ಇದ್ರಲ್ಲಿ ಓಕೆ. ಈ ತರ ಚೆಸ್ಸಿಯನ್ನು ಹಿಡ್ಕೊಂಡು ಬಂದು ಇಲ್ಲಿ ಗಾಡಿ ಎಲ್ಲ ರೆಡಿ ಮಾಡ್ತಾರೆ. ನೋಡ್ಬೋದು, ನಾನು ಇವಾಗ ವಿನಾಯಕ ಬಸ್ ಬಾಡಿಗೆ ಬಂದಿದ್ದೇನೆ. ಎಸ್, ಈ ಥರ ನಿಮ್ಮ ಚೆಸ್ಸಿಯನ್ನು ಹಿಡ್ಕೊಂಡು ಬಂದು ಇಲ್ಲಿ ಇಟ್ಟರೆ ಕಂಪ್ಲೀಟ್ ಆಗಿ ಇವರು ಮಾಡಿ ಕೊಡ್ತಾರೆ. ಇದು ಟಾಟಾ ಗಾಡಿ. ಈ ಥರ ಜಸ್ಟ್ ಬಂದು ಇಟ್ಟರೆ ಆಯಿತು, ಎಲ್ಲ ಕೆಲಸ ಇಲ್ಲೇ ಆಗ್ತದೆ. ಟಾಟಾ ಗಾಡಿ ಇದು. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್. ನನ್ನ ಹಿಂದಿನ ಬ್ಲಾಗಿಗೆ ತುಂಬ ಜನ ಕಮೆಂಟ್ ಮಾಡಿದರು, ಒಳ್ಳೆಯ ಒಂದು ಬ್ಲಾಗ್ ಮಾಡಿದ್ರಿ ಸರ್, ಶ್ರೀ ವಿನಾಯಕ ಕೋಚ್ನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀರಾ. ಹಾಗೆಯೇ ನಾನು ಲಾಸ್ಟಲ್ಲಿ ಹೇಳಿದ್ದೆ, ನನ್ನದು 2ನೇ ಸಂಚಿಕೆಯಲ್ಲಿ ಒಂದು ಒಳ್ಳೆ ಸ್ಪೆಷಲ್ ಆದ ಒಂದು ಜನನನ್ನು ಕರ್ಕೊಂಡು ಬಂದು ಅದರ ಬಸ್ಸಿನ ಬಗ್ಗೆ ಫುಲ್ ಇನ್ಫಾರ್ಮೇಷನನ್ನು ನಾನು ನಿಮಗೆ ಕೊಡ್ತೇನೆ ಅಂತ ಹೇಳಿದ್ದೇನೆ. ಅದು ಬೇರೆ ಯಾರಲ್ಲ, ನಮ್ಮ ಈ ಒಂದು ವಿನಾಯಕ ಬಸ್ ಬಾಡಿ ಬಿಲ್ಡರ್ನ ಒಂದು ಮಗ ಸುಮಿತ್ ಅಂತ. ಅವರ ಹತ್ರ ಮಾತಾಡಿಸುವ. ಸರ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ಆರಾಮಿದ್ದೀರಲ್ಲ? ಈ ಶೇಪ್ ಇದೆಯಲ್ಲ, ಇದು ನನಗೆ ತುಂಬಾನೇ ಫೇವ್ರೇಟ್ ಆದಂತ ಶೇಪ್ ಇದು. ನಿಮ್ದು ನಾನು ಎಲ್ಲ ಸಹ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತೇನೆ, ನಿಮ್ದು ಗಾಡಿ ಹಾಕ್ತಾ ಇರ್ತೀರಲ್ಲ. ಈ ಶೇಪ್ ನನಗೆ ತುಂಬಾನೇ ಇಷ್ಟ. ಇದು ಏನಾದ್ರು ಶೇಪಿಗೆ ಇದು ಇನ್ವಿಕ್ಟೋ ಅಂತ ಈ ಮಾಡೆಲ್ ನೇಮ್, ಇದು ಹೈಯೆಸ್ಟ್ ಪ್ರಿಫರೆನ್ಸ್ ಶೇಪ್ ಇದೆ. ನೋಡಿ, ನಂದು ಫೇವರೇಟ್ ಹೈಯೆಸ್ಟ್ ಮೂವಿಂಗ್ ಇದೆ ಅಂತೆ. ಏನ್ ಹೇಳ್ತಾರೆ? ಇನ್ವಿಕ್ಟೋ. ಒಂದೊಂದು ಶೇಪಿಗೆ ಒಂದೊಂದು. ಇದು ಇನ್ವಿಕ್ಟೋ, ಅದು ಸ್ಪೆನ್ಸರ್. ಇದು ಸ್ಪೆನ್ಸರ್. ಇದು ಸ್ಪೆನ್ಸರ್ ಅಂತೆ. ಅಂದ್ರೆ ಒಂದೊಂದು ಶೇಪಿಗೆ ಒಂದೊಂದು ಹೆಸರಿದೆ ಅಂತೆ. ಎಲ್ಲ ಪ್ರೈಸ್ ಎಲ್ಲ ಸೇಮ್ ಬರುತ್ತೆ? ಸೇಮ್ ಬರುತ್ತೆ, ಎಲ್ಲ ಸೇಮ್, ಏನು ಇದು ಚೇಂಜಸ್ ಏನ್ ಬರುತ್ತೆ? ಮತ್ತೆ ನಿಮ್ಗೆ ಈಗ ಏರ್ ಪಾಸಿಂಗ್ ಎಲ್ಲ ಆದ್ರೆ ಈ ಶೇಪ್ ಅಲ್ಲಿ ಬೆಸ್ಟ್. ಈಗ ನಿಮ್ಗೆ ಏರ್ ಎಲ್ಲ ಜಾಸ್ತಿ ಪಾಸ್ ಆಗುತ್ತೆ, ಡ್ರೈವರ್ಗೆಲ್ಲ ಒಳ್ಳೆ ಕಂಫರ್ಟೇಬಲ್. ಇದ್ರಲ್ಲಿ ಓಕೆ. ಅಂದ್ರೆ ಏರ್ ಪಾಸ್ ಆಗ್ಬೇಕಲ್ಲ? ಎಷ್ಟು ಏರ್ ಪಾಸ್ ಆಗುತ್ತೆ. ಏರ್ ಪಾಸ್ ಆಗ್ಲಿಲ್ಲ ಅಂದ್ರೆ ಹೀಟ್ ಜಾಸ್ತಿ ಆಗುತ್ತೆ ಗಾಡಿಗೆ. ಓಕೆ. ಇಂಜಿನ್. ಮತ್ತೊಂದು ನೋಡಿ, ನಮ್ಗೆ ಬೇಕಾದಾಗೆ ನಾವು ಬಾಡಿ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕೆ ಹೇಳಿದ್ರೆ ಇಂಜಿನಿಗೆ ಗಾಳಿ ಬರ್ಬೇಕು. ಈಗ ನನ್ನ ತಲೆಯಲ್ಲಿ ಏನಿತ್ತು, ಯಾವ ತರ ಡಿಸೈನ್ ಬೇಕಾದ್ರೂ ಗಾಡಿಗೆ ಮಾಡಬಹುದು, ನಮ್ಗೆ ಇಷ್ಟ ಬಂದ ಶೇಪ್ ಅಲ್ಲಿ. ಹಾಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಗಾಡಿಗೆ ಇಂಜಿನಿಗೆ ನಾವು ಅದರ ರಿಲೇಟೆಡ್ ಆಗಿ ಮಾಡಬೇಕು. ಇದ್ರಲ್ಲೆಲ್ಲ ಹೇಗೆ ಪಾಸ್ ಆಗ್ತದೆ? ಇದ್ರಲ್ಲಿ ಪಾಸ್ ಆಗುತ್ತೆ. ಅಂದ್ರೆ ಅದ್ರಲ್ಲಿ ಈಗ ಕೆಲವು ಕಂಪನಿ ಕೆಲವು ಟೈಪ್. ಈಗ ಐಸರ್ ಎಲ್ಲ ಸ್ವಲ್ಪ ಹೀಟಿಂಗ್ ಜಾಸ್ತಿ, SML ಸ್ವಲ್ಪ ಹೀಟಿಂಗ್ ಕಡಿಮೆ, ಹಾಗೆ ಅದ್ರ ಡಿಫ್ರೆಂಟ್ ಉಂಟು. ಓಕೆ. ಈ ತರ ಶೇಪ್ ಅಲ್ಲಿ ದೊಡ್ಡ ಗಾಡಿ ಮಾಡಿದ್ದೀರಾ? ಈ ಶೇಪ್ ಅಲ್ಲಿ ದೊಡ್ಡ ಗಾಡಿ ಮಾಡಿತ್ತು, ಅಲ್ಲಿ ರೆಡಿ ಉಂಟಲ್ಲ. ನನ್ನ ಫೇವರೇಟ್ ಅದು. ನೋಡುವ ಯಾವ ತರ ಆಗಿದೆ ಅಂತ. ಇದು ಫೈನಲ್ ಸ್ಟೇಜ್. ಇನ್ವಿಕ್ಟೋ ಶೇಪ್ ನಿಮ್ ಫೇಮಸ್ ಹೇಳಿದ್ರೆ ನಂದು ಫೇವರೇಟ್ ಅಂತ ಹೇಳಿ ಫೈನಲ್ ಸ್ಟೇಜ್ ಇದು. ಮತ್ತೆ ನೀವು ಅವಾಗ ಕೇಳಿದ್ರಲ್ಲ ಈಗ ಕಲರ್ ನಿಮ್ದು ಯಾವ ತರ ಕೆಟ್ಲಾಗ್ ಅಂತ. ಈ ಶೇಪಿಗೆ ನಾವು ಆಲ್ಮೋಸ್ಟ್ ಎಲ್ಲರಿಗೆ ಇದೇ ತರ ಪ್ರಿಫರ್ ಮಾಡುದು. ಈ ಲೈಟಿಗೆ ಬ್ಲಾಕ್, ಇಲ್ಲ ಬ್ಲಾಕ್, ಮತ್ತೆ ಇಲ್ಲಿ ಬ್ಲಾಕ್ ಇಲ್ಲ ಗ್ರೇ. ಆಲ್ಮೋಸ್ಟ್ ಪ್ರಿಫರೆನ್ಸ್ ಇದೇ ಬರುತ್ತೆ. ಇದೇ ಬರುದು, ಹೀಗೇನೆ ಮಾಡ್ತಾರೆ. ಮತ್ತೊಂದು ನನ್ಗೆ ಖುಷಿ ಆಗುದು ಏನಂತ ಹೇಳಿದ್ರೆ, ಈ ಕಾರಿಗೆಲ್ಲ ಹಾಕ್ತಾರಲ್ಲ ಲಿಪ್, ಈ ಒಂದು ಶೇಪ್ ಅನ್ನು ಹಾಕ್ತಾರೆ ನೋಡಿ ಫ್ರಂಟ್ ಅಲ್ಲಿ. ಅದೊಂಥರ ಬೇರೆ ಲುಕ್ ಕೊಡ್ತದೆ ನೋಡ್ಬೇಕಾದ್ರೆ. ಮತ್ತೆ ಕಲರ್ಸ್ ಆಗಿ ನಿಮ್ದು ಇದು ಲೈಟಿಂಗ್ ಇದೆ ಎಲ್ಲ ಉಂಟಲ್ಲ,
ಇದು 3 ಲೈಟೇ ಬೇಕಾಗ್ತೀರಾ ಅಥವಾ ಇಲ್ಲ ಇಲ್ಲ, ಇದು ನಮ್ ಸ್ಟ್ಯಾಂಡರ್ಡ್ ಆಗಿ 3 ಲೈಟ್ಸ್ ಮೇಲ್ಗಡೆ ಕೆಳಗಡೆ ಒಂದು DRL ಬರುತ್ತೆ. ಆ ತರ ಹಾಗೆ ಬರುದು. ಮತ್ತೇನಿದ್ರು ಎಕ್ಸ್ಟ್ರಾ ಇದ್ರೆ ಅವ್ರಿಗೆ ಬೇಕಾದ್ರೆ ಇದಕ್ಕೊಂದು ಗ್ರಿಲ್ ಇದು ಬರ್ತದೆ. ಗ್ರಿಲ್ ಬರುತ್ತೆ. ಗ್ರಿಲ್ ಬರ್ತದೆ. ಇಲ್ಲಿ ಗ್ರಿಲ್ ಇಲ್ಲ ಮೆಸ್ ಬರುತ್ತೆ. ನಾವಾಗ ನಿಮ್ಗೆ ಹೇಳಿದ್ನಲ್ಲ ಸ್ಟೋರ್ ರೂಮ್, ನಮ್ದು ಎಲ್ಲ ಪಾರ್ಟ್ಸ್ ಇಲ್ಲೇ ಸ್ಟೋರ್ ಆಗಿರುತ್ತೆ ಇವಾಗ. ಎಲ್ಲ ಇಲ್ಲೇ ಯಾವ ಯಾವ ಮೆಟೀರಿಯಲ್ ಬೇಕಂತ ಇಲ್ಲಿ ಬಂದು ಲೀಸ್ಟ್ ಮಾಡಿದ್ರೆ ಅದು ನಾವೀಗ ಸ್ಟೋರ್ ಮ್ಯಾನ್ ಇರ್ತಾರೆ ಅವರೆಲ್ಲ ಕೊಡ್ತಾರೆ. ಓಕೆ, ಎಲ್ಲ ಇದೆ, ಎಲ್ಲ ಇಲ್ಲೇ ಇದೆ. ಎಲ್ಲ ಉಂಟು, ಎಲ್ಲ ಐಟಮ್ ಉಂಟು. ಎಲ್ಲ ಇದೆ, ಎಲ್ಲ ಉಂಟು. ಏನ್ ಪಾರ್ಟ್ಸ್ ಬೇಕು ಅವ್ರು ಇಲ್ಲಿ ಬಂದು ಕೊಟ್ಟಿದ್ರೆ ಅದೀಗ ಎಲ್ಲ ಆರ್ಡರ್ ಆಗಿ ಇಲ್ಲ ರೆಡಿ ಆಗಿರುತ್ತೆ. ಓಕೆ, ಹಾಗೆ ಇಲ್ಲಿ ಒಬ್ರು ಇರ್ತಾರೆ, store ಅವ್ರು ಕೊಡ್ತಾರೆ. ಓಕೆ, ಇಲ್ಲಿಗ ಫೈನಲ್ ಸ್ಟೇಜ್ ಗಾಡಿ ಎಲ್ಲ ಇಲ್ಲೇ ಬರೋದು ಈಗ. ಓಕೆ, ಇಲ್ಲಿಯಾ? ಇಲ್ಲೇ ಓಕೆ, ಫುಲ್ ಈಗ ಎಲ್ಲ ಪ್ರೈಮರಲ್ ಆಗಿ ಪೇಂಟಿಂಗ್ ರೆಡಿ ಆಗೋದು ಗಾಡಿ ಎಲ್ಲ ಇಲ್ಲಿ ಬಂದು ನಿಂತು ಇಲ್ಲಿಂದ ಎಲ್ಲ ರೆಡಿ ಆಗಿ ಹೊರಗಡೆ ಹೋಗುದು. ಓಕೆ, ಇಲ್ಲಿ ಅಂದ್ರೆ ಇದು ಪೇಂಟ್ ಸೆಕ್ಷನ್. ಪೇಂಟ್ ಸೆಕ್ಷನ್ ಫೈನಲ್ ಸ್ಟೇಜ್. ಫೈನಲ್ ಸ್ಟೇಜ್. ಕುಶನ್ ಎಲ್ಲ ಇಲ್ಲಿಯಾ? ಕುಶನ್ ಎಲ್ಲ ಮೇಲ್ಗಡೆ. ಮತ್ತೆ ಇಲ್ಲಿ ನೋಡಿ ನೀವು ಹೇಳಿದ ಶೇಪ್ ಎಲ್ಲ ಉಂಟು. ಓಕೆ, ಎಲ್ಲ ಇದೇ ಶೇಪ್ ಜಾಸ್ತಿ ಅಲ್ಲ? ಇದೇ ಜಾಸ್ತಿ. ಆಲ್ಮೋಸ್ಟ್ ಇದೆಲ್ಲ ಒಂದೇ ಶೇಪ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಅದೇ ಪ್ರಿಫರೆನ್ಸ್ ಜಾಸ್ತಿ. ಅದು ಬಿಟ್ರೆ ಮತ್ತೆ ಇದು ಇನ್ನೊಂದು ಮಾಡೆಲ್. ಇದು ಇನ್ನೊಂದು ಮಾಡೆಲ್ ಅಲ್ವಾ? ಇದು ಮಾಡೆಲ್ ಹೆಸರು ಪೆಲಿಕಾನ್ ಅಂತ. ಪೆಲಿಕಾನ್. ಅದು ಮಾಡೆಲ್ ಹೆಸರೆಲ್ಲ ಹೇಗೆ ನೀವೇ ಇಡ್ತೀರಾ? ನಾವೇ ಇಡುದು. ಅದು ಯಾವ್ದ್ರದ್ದು ನೋಡಿ ಇಡುದು ನೀವು? ಅಂದ್ರೆ ನಾವೀಗ ಡಿಸೈನ್ ರೆಡಿ ಮಾಡಿಸ್ತೀವಿ ಈಗ ಒಂದು ಟೀಮ್ ಅಲ್ಲಿ. ಅವ್ರೀಗ ರೆಡಿ ಮಾಡಿಸಿದ್ಮೇಲೆ ನಮ್ಗೆ ಯಾವ ನೇಮ್ ಬೇಕು ಆ ತರ ನಾವು ಡಿಸೈನ್ ಎಲ್ಲ ಇಲ್ಲಿ ಯಾರು ರೆಡಿ ಮಾಡಿ? ಡಿಸೈನ್ ನಮ್ದು ಒಂದು ಟೀಮ್ ಉಂಟು ಆಶ್ರಮ್ ಅಲ್ಲಿ. ಓಕೆ, ಅವ್ರು ಮಾಡ್ತಾರೆ ರೆಡಿ ಮಾಡಿ. ಅಂದ್ರೆ ಅವ್ರ ಬಸ್ಸಿನದೆಲ್ಲ ಅವರೇ ಮಾಡೋದು ಆಲ್ಮೋಸ್ಟ್. ಅಂದ್ರೆ ಅವನೊಂದು ಹೆಸರಲ್ಲಿ ನೀವು ಕರೀತೀರಾ? ಹೌದು. ಅಲ್ಲ, ಈಗ ನಮ್ಗೆ ಬರುವವರಿಗೆ ನೀವು ಹೇಳ್ತೀರಾ ಈ ಮಾಡೆಲ್ ಈ ನಮ್ದೀಗ ಒಂದು ಬ್ರೋಚರ್ ಇರುತ್ತೆ, ಅದ್ರಲ್ಲಿ ಈಗ ನಾವು ಕೊಡ್ತೀವಿ ಶೇಪ್ ಉಂಟು, ಅದ್ರಲ್ಲಿ ಅವ್ರು ಪ್ರಿಫರ್ ಮಾಡಿ ಯಾವ್ದು ಬೇಕು ಅದು ಮಾಡ್ಬೇಕು. ಆ ಥರ. ಇದೆಲ್ಲ ಇದು ಡೈ ಮೆಷಿನ್, ಇದು ಬೆಂಡಿಂಗ್ ಕಟಿಂಗ್ ಎಲ್ಲ ಇಲ್ಲೇ ಇಲ್ಲೇ ಆಗ್ತದೆ. ಅಂದ್ರೆ ಈ ಗಾಡಿದು ಸೈಡ್ ಶೇಪಿಗೆಲ್ಲ ಸೈಡ್ ಬಾಡಿಗೆ ಮತ್ತೆ ಇಂಟೀರಿಯರ್ಗೆ ಬೆಂಡಿಂಗ್ ಅದಲ್ಲ ಎಲ್ಲ ಇಲ್ಲೇ ಮಾಡಿ. ಇದು ಇವಾಗ ಮೇಲ್ಗಡೆ ಬ್ಯಾಟ್ರಿ ಸೆಕ್ಷನ್ ಮತ್ತೆ ಕುಶನ್ ವರ್ಕ್ಸ್ ಅದೆಲ್ಲ ಮೇಲ್ಗಡೆ. ಮೇಲ್ಗಡೆ. ಓಕೆ. ಬ್ಯಾಟ್ರಿ ಎಲ್ಲ ಇಲ್ಲೇ ಇರಲ್ಲ? ಬ್ಯಾಟ್ರಿ, ಸ್ಟೇರಿಂಗ್, ಓಕೆ ಓಕೆ, ಎಲ್ಲ ಇಲ್ಲೇ ಬರುತ್ತೆ. ಎಲ್ಲ ಇಲ್ಲೇ ಬರುತ್ತೆ. ಅಂದ್ರೆ ಇದು ಇವಾಗ ಎಲ್ಲ ಗಾಡಿದು ಬ್ಯಾಟ್ರಿಯಾ? ಗಾಡಿದ ಬ್ಯಾಟ್ರಿ. ಈಗ ನಾವು ಗಾಡಿ ಯಾವ್ಯಾವ್ದಂತ ಒಂದೊಂದು ನಂಬರ್ ಕೊಟ್ಟಿರ್ತೇವೆ. ಈಗ ಇದ್ರಲ್ಲಿ ನೋಡಿ, ಈಗ VVB 072 68 ಹಾಗೆ ನಂಬರ್ ರಿಜಿಸ್ಟರ್ ಮಾಡಿರ್ತೀವಿ. ಆ ನಂಬರ್ ರಿಲೇಟೆಡ್ ಆ ವೆಹಿಕಲ್ ಆಗಿರುತ್ತೆ. ಹಾಗೆ ಯಾವ್ದೇ ಸ್ಟೇರಿಂಗ್, ವೈರ್ ಹಾರ್ನೆಸ್, ಸೀಟ್ ಯಾವ್ದಿದ್ರು ಅದ್ರಲ್ಲಿ ಸೇಮ್ ನೇಮ್. ಇದು ಇವಾಗ ಎಲ್ಲ ಇಲ್ಲಿಗೆ ಬಂದಿರುವಂತ ಗಾಡಿದು? ಹೌದು, ಎಲ್ಲ ಈ ಸ್ಟೇರಿಂಗ್, ಬ್ಯಾಟ್ರಿ ಎಲ್ಲ. ಓಕೆ, ಅಂದ್ರೆ ಇದರಲ್ಲಿ ನೀವು ನಂಬರ್ ಬರ್ದಿರ್ತೀರಾ? ನಂಬರ್ ಬರ್ದಿವಿ. ಓಕೆ. ಎಸ್, ನೋಡ್ಬೋದು ನೋಡಿ, ಇಷ್ಟೊಂದು ಒಳ್ಳೆ ಇನ್ಫಾರ್ಮೇಶನ್ ಅನ್ನು ನಮ್ಮ ಚಾನಲ್ ಅಲ್ಲಿ ನಾನು ಇವತ್ತು ಕೊಡ್ತಾ ಇದ್ದೇನೆ. ನೋಡ್ಬೋದು, ನನಗೆ ಸಹ ಗೊತ್ತಿರಲಿಲ್ಲ ಈ ತರ ಎಲ್ಲ ಇದೆ ಅಂತ. ಮತ್ತೆ ಇದೆಲ್ಲ ಸೀಟ್ ಅಲ್ಲ? ಇದೆಲ್ಲ ಸೀಟ್. ಓಕೆ, ವೆಹಿಕಲ್ ಇದು ಸಹ ಹಾಗೆ ಎಲ್ಲ ಇದರಲ್ಲಿ ನೀವು ಬರ್ದಿರ್ತೀರಾ? ನಂಬರ್ ಇರುತ್ತೆ. ನಂಬರ್ ಇರ್ತದೆ. ಓಕೆ. ಆ ಕಡೆ ಕುಶನ್ ರೆಡಿ ಆಗುತ್ತಾ? ಕುಶನ್ ಇದೆ ಎಲ್ಲ ಇಲ್ಲೇ ರೆಡಿ ಮಾಡ್ತಾರೆ ಎಲ್ಲ ಇಲ್ಲ. ಎಲ್ಲ A to Z ಕಲರ್. ಈ ಕುಶನ್ ಆಗ್ಲಿ, ಇದು ಸ್ಕ್ರೀನ್ ಅಲ್ವಾ? ಅದು ಸ್ಕ್ರೀನ್, ಕುಶನ್ ಮತ್ತೆ ರೂಫಿಂಗ್ ಎಲ್ಲ ಇಲ್ಲ. ಓಕೆ, ನೋಡ್ಬೋದು ನೋಡಿ, ಗಾಡಿ ಎಲ್ಲ ರೆಡಿ ಆಗ್ತಾ ಇರೋದು ಕಾಣ್ತದೆ. ಇದು ಆಫೀಸ್. ಇದು ನಿಮ್ಮ ಆಫೀಸ್. ಓಕೆ ಓಕೆ, ಇದೆಲ್ಲ ನಿಮ್ದು? ಇದು ಲೈಟ್ಸ್ ಐಟಮ್. ಎಲ್ಲ ಲೈಟ್ಸ್ ಎಲ್ಲ ಇಲ್ಲಿ ನೀವು ಸ್ಟೋರ್ ಮಾಡಿ ಇಡ್ತೀರಾ? ಓಕೆ, ತೋರಿಸಿ. ಇದು ಇದೆ ಈ ತರ ಕ್ಯಾಟ್ಲಾಗ್ಸ್ ಅಲ್ಲ? ಒಂದೊಂದು ಶೇಪ್. ಅಕೌಂಟ್ ರಿಲೇಟೆಡ್ ಎಲ್ಲ ಇಲ್ಲಿ. ಎಲ್ಲ ಇಲ್ಲಿ ಮಾಡ್ತೀರಾ? ಓಕೆ. ಈಗ ಇದೀಗ ನೀವು ಆವಾಗ ಕೇಳಿದ್ರಲ್ಲ ಪೇಂಟಿಂಗ್ ಅಲ್ಲಿ ಯಾವ ತರ ಬರುತ್ತೆ. ನಮ್ದೇ ಡಿಸೈನ್ ಆದ್ರೆ, ನಮ್ದೇ ಪೇಂಟರ್ ಎಲ್ಲ ಮಾಡೋದಾದ್ರೆ ಈ ತರ ಡಿಸೈನ್ ಈ ತರ ಬರ್ತದೆ. ಇದೀಗ ಕಂಪ್ಲೀಟ್ ಆಗಿದೆ? ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಈಗ ಫೈನಲ್ ಸ್ಟೇಜ್, ಫಿನಿಶಿಂಗ್ ಸ್ಟೇಜ್. ಓಕೆ, ಫಿಟ್ಟಿಂಗ್ಸ್. ಇದು ಈಗ ಮಿರರ್ ಎಲ್ಲ ಹಾಕಿ ಆಗಿದೆ ಇದಕ್ಕೆ? ಗ್ಲಾಸ್ ಫುಲ್ ಫಿಟ್ಟಿಂಗ್ ಎಲ್ಲ ಗ್ಲಾಸ್ ಎಲ್ಲ ಹಾಕಿ ಆಗಿದೆ. ಓಕೆ, ಇದು ಇವಾಗ ನೀವು ಮಾಡಿದಂತ ಪೇಂಟಿಂಗ್. ಎಸ್, ಇದು ಇವಾಗ ನಮ್ದು ಇವರೇ ಮಾಡುವಂತಹ ಪೇಂಟಿಂಗ್.
ಹಾಗೇನೆ ಹೊರಗಡೆ ಅಂತ ಬಂದವರು ಸಹ ಮಾಡೋದು ಪೇಂಟಿಂಗ್ ಇದೆ, ತೋರಿಸ್ತೇವೆ ಬನ್ನಿ. ಈ ತರ ಎಲ್ಲ ಆದ್ರೆ ಆರ್ಟಿಸ್ಟ್. ಈ ತರ ಆರ್ಟಿಸ್ಟ್ ಪೇಂಟ್ ಇದು. ಓಕೆ ಓಕೆ, ಈ ತರ ಅಲ್ಲ. ಇದು ಹೊರಗಡೆಯಿಂದ ಬಂದು ಅವರು ರೆಡಿ ಮಾಡಿ. ಇದು ಹೊರಗಡೆಯಿಂದ ಬಂದವ್ರು ಮಾಡಿದ್ದು. ಎಲ್ಲಿ ಅವ್ರು ಮಾಡಿದ್ದು ಇದು? ಅವ್ರು ಬ್ಯಾಂಗ್ಳೂರವ್ರು. ಬ್ಯಾಂಗ್ಳೂರ್ನವ್ರು. ಓಕೆ, ಆ ತರ ಸಹ ಮಾಡ್ಬೋದಲ್ಲ? ಆ ತರ ಸಹ ಈಗ ನಮ್ಮೊಂದು ಡಿಸೈನ್ ಇದ್ರೆ ನಿಮ್ಗೆ ಪೇಂಟ್ ಬೇಕಾದ್ರೆ ಪೇಂಟ್, ಸ್ಟಿಕ್ಕರ್ ಬೇಕಾದ್ರೆ ಸ್ಟಿಕ್ಕರ್ ಎಲ್ಲ ಬರುತ್ತೆ. ಓಕೆ. ಓ, ಗಾಡಿಗೆ ಫುಲ್ ಸ್ಟಿಕ್ಕರ್ಸ್ ಹಾಕ್ತಾರೆ. ವಿನೈಲ್ ಸಹ ಹಾಕ್ಬೋದು. ಯಾವ್ದು ಒಳ್ಳೇದು ಆಕ್ಚುಲಿ? ಈ ರಫ್ ಏರಿಯಾ, ಸಿಟಿ ಏರಿಯಾಗೆ ಆದ್ರೆ ವಿನೈಲ್ ಒಳ್ಳೇದು. ಈ ಹಳ್ಳ ಕಡೆ ಆ ಕಡೆ ಎಲ್ಲ ಹೋಗೋದಾದ್ರೆ ಪೇಂಟೇ ಒಳ್ಳೇದಲ್ವಾ? ಸ್ಟಿಕ್ಕರ್ ಆದ್ರೆ ಸ್ವಲ್ಪ ಡಿಸೈನ್ ಓಪನ್ ಆಗೋದು. ನೆಕ್ಸ್ಟ್ ಅಲ್ಲ, ಚೇಂಜ್ ಮಾಡ್ಬೋದು. ಬೋರ್ ಆದ್ರೆ ಹೌದು, ಚೇಂಜ್ ಮಾಡ್ಬೋದು. ಅದು ಹೇಗೆ ಸರ್? ಅದು ಎಷ್ಟು ಪ್ರೈಸ್ ಆಗ್ತದೆ? ಒಂದು ಅಂದಾಜು ಒಂದು ಇಡೀ ಗಾಡಿಗೆ ಸ್ಟಿಕ್ಕರ್ ಮಾಡುವುದು? ಸ್ಟಿಕ್ಕರ್ ಮಾಡುದಾದ್ರೆ ಅದು ಒಂದು 50,000 ಆಗ್ಬೋದು ಅಂದಾಜಲ್ಲಿ. ಸೈಡೇ ಇಲ್ಲ. ನಿಮಗೆ ಮೆಟಲ್ ಶೇಪ್ ಬೇಕಾದ್ರೆ ಈ ತರ ಬರುತ್ತೆ. ಇದು ಮೆಟಲ್. ಮೆಟಲ್ ಮತ್ತೆ ಫೈಬರ್ಗೆ ಏನ್ ಡಿಫರೆನ್ಸ್ ಅಂದ್ರೆ, ಫೈಬರ್ ಆದ್ರೆ ನಿಮ್ಗೆ ಇವತ್ತು ಸ್ಟಾರ್ಟ್ ಮಾಡಿದ್ರೆ ನಾಳೆ ಒಳಗಡೆ ಶೇಪ್ ಎಲ್ಲ ಕಂಪ್ಲೀಟ್ ಆಗುತ್ತೆ. ಓಕೆ. ಇದೀಗ ಶೇಪ್ ಆಗ್ಲಿಕ್ಕೆ 1 ವೀಕ್ ಬೇಕು. ಮತ್ತೆ ಅದಾದ್ಮೇಲೆ ಲೈಟ್ ಸೆಟ್ಟಿಂಗ್ 3 days, ಪೇಂಟಿಂಗ್ ಎಲ್ಲ ಒಟ್ಟಾಗಿ ಒಂದು 20-25 days. ಅದಕ್ಕಿಂತ ಇದು ವೇರಿ ಆಗುತ್ತೆ. ಓಕೆ. ಇದು ಮೆಟಲ್ ಆಗ? ಇದು ಮೆಟಲ್. ಓಕೆ ಸರ್, ಮತ್ತೊಂದು ಇವಾಗ ಫೈಬರ್ ನೀವು ಶೇಪ್ ಅಂತ ಹೇಳಿದ್ರಲ್ಲ, ನೀವೇ ರೆಡಿ ಮಾಡ್ತೀರಾ ಅಥವಾ ಹೇಗೆ ತರಿಸ್ತೀರಾ? ಇಲ್ಲ, ನಮ್ದೇ ಓನ್ ಮೋಲ್ಡ್ ಉಂಟು. ಅಲ್ಲೇ ಫೈಬರ್ ಸೆಕ್ಷನ್ ಬೇರೆ ಉಂಟು. ಫೈಬರ್ ಸೆಕ್ಷನ್ ಬೇರೆ ಇದೆ, ಎಲ್ಲ ಮೋಲ್ಡಿಂಗ್ ನೀವೇ ಮಾಡೋದು? ಓಕೆ, ಇದು ಫೈಬರ್. ಹೌದೌದು ಸರ್, ಇವಾಗ ಗಾಡಿ ಎಲ್ಲ ಟಚ್ ಆದ್ರೆ ಈ ಫೈಬರ್ಗೆ ಏನು ಪೆಟ್ಟಾಗಲ್ಲ ಅಷ್ಟು? ಅದಾದ್ರೆ ಸ್ವಲ್ಪ ಗಟ್ಟಿ ಇರ್ತದಲ್ಲ? ಹಾಗೇನಿಲ್ಲ, ಅದಂದ್ರೆ ಡಿಪೆಂಡ್ ಆಗುತ್ತೆ. ಈಗ ಬೇರೆದ್ರಲ್ಲಾದ್ರೆ ಫೈಬರ್ ಕ್ವಾಲಿಟಿ ಕಡಿಮೆ. ಓಕೆ. ನಮ್ದು ಫೈಬರ್ ಕ್ವಾಲಿಟಿ ಥಿಕ್ನೆಸ್ ಜಾಸ್ತಿ, ಮತ್ತೆ ಒಳಗಡೆ ಈಗ ಬೇರೆ ಕಡೆ ಸಪೋರ್ಟ್ ಎಲ್ಲ ಹಾಕುದಿಲ್ಲ. ನೀವು ಸಪೋರ್ಟ್ ಬರುತ್ತೆ. ನೀವು ಸಪೋರ್ಟ್ ಮೆಟಲ್ಗೆ ಹೇಗೆ ತರ ಬರುತ್ತೆ ಅದೇ ತರ ಬರುತ್ತೆ. ಅದೇ ತರ. ಓಕೆ. ಮತ್ತೆ ಇದರಲ್ಲಿ ಸ್ವಲ್ಪ ಡಿಸೈನ್ ಎಲ್ಲ ಜಾಸ್ತಿ ಬರುತ್ತೆ. ಮತ್ತೆ ಇದೀಗ ನಿಮ್ಗೆ ಈಗ ಏನಾದ್ರು ಟಚ್ ಅಪ್ ಆದ್ರೆ ಯಾರು ಬೇಕಾದ್ರೂ ಮಾಡ್ಬೋದು. ಯಾರು ಬೇಕಾದ್ರೂ ಮಾಡ್ಬೋದು. ಅದಾದ್ರೆ ಫಿನಿಶಿಂಗ್ ಬರೋದಿಲ್ಲ ಎಲ್ಲಿ ಮಾಡಿ. ಓಕೆ, ಅದಾದ್ರೂ ಮಾಡ್ಲಿಕ್ಕೆ ಆಗೋದಿಲ್ಲ. ಸರ್, ಇಲ್ಲೆಲ್ಲ ಇಷ್ಟೊಂದು ಜನ ವರ್ಕರ್ಸ್ ಇದ್ದಾರೆ, ಇವರಿಗೆ ರೂಮ್ ಎಲ್ಲ ಹೇಗೆ? ಫೆಸಿಲಿಟಿ ನಿಮ್ದೇ? ನಮ್ದೇ ಉಂಟು ಎಲ್ಲ. ಎಸ್, ಇಷ್ಟೊಂದು ಕೆಲಸದವರು ಇದ್ದಾರೆ, ಎಲ್ಲಿ ಹೋದ್ರು ಸಹ ಪಾಪ ಕೆಲಸ ಮಾಡ್ತಾ ಇದ್ದಾರೆ. ಎಸ್, ನೋಡ್ಬೋದು, ಇದುವೇ ಅವರದ್ದು ರೂಮ್ ಇದೆ ಅಲ್ಲ? ರೂಮ್. ಹೌದೌದು, ರೂಮ್ ಫೆಸಿಲಿಟಿ ಡಬಲ್ ಫ್ಲೋರ್ ಇದೆ. ಎಷ್ಟು ಒಂದು ಜನ ಇಲ್ಲಿ ಇರ್ಬೋದು? ಅಂದ್ರೆ ದೊಡ್ಡ ರೂಮ್ ಆದ್ರೆ ಒಂದು 7 to 8 ಇದ್ರು, ಸಣ್ಣದ್ರಲ್ಲಿ 4 to 5. ಎಸ್, ಇದು ಅವರಿಗೆ ರೂಮ್ ಅಲ್ಲ? ರೂಮ್ ಫೆಸಿಲಿಟಿ. ಓಕೆ. ಇದು ಟೈರ್ ಎಲ್ಲ ನೀವು ಫಸ್ಟಿಗೆ ತೆಗ್ದಿಡ್ತೀರಾ, ಮಾರ್ಕ್ ಮಾಡಿ? ಸ್ಪೇರ್ ವೀಲ್ ಎಲ್ಲ ಅದರಲ್ಲೇ ಅದರ ನಂಬರ್ ಇರುತ್ತೆ. ಓಕೆ. ಇದು ಸ್ಟೆಪಿನ್ ಎಲ್ಲ? ಹೌದು, ಎಲ್ಲ. ಮತ್ತೆ ಹೋಗುವಾಗ ಫಿಟ್ಟಿಂಗ್ ಮಾಡೋದು. ಓಕೆ. ನೆಕ್ಸ್ಟ್ ಇದು ಸ್ಟ್ರಕ್ಚರ್ ಅಲ್ಲ? ಎಲ್ಲ ಇಲ್ಲಿ ರೆಡಿ ಆಗ್ತದೆ. ಇದು ನಮ್ದು ಫೈಬರ್ ಸೆಕ್ಷನ್. ಓಕೆ. ಎಲ್ಲ ಇಲ್ಲೇ ರೆಡಿಯಾಗಿ ಮೋಲ್ಡಿಂಗ್, ಇದು ಮೋಲ್ಡಿಂಗ್ ಬರುತ್ತೆ. ಇದರಿಂದ ಎಲ್ಲ ಮೋಲ್ಡ್ ಹಾಕಿ ಡೈ ಬರುತ್ತೆ. ಇದು ಇವಾಗ ರೆಡಿ? ಇದೆಲ್ಲ ರೆಡಿ ಆಗಿದೆ. ಇದು ಬ್ಯಾಕ್ ಶೇಪ್ ಅಲ್ಲ? ಬ್ಯಾಕ್ ಶೇಪ್. ಇದು ಫ್ರಂಟ್? ಇದು ಫ್ರಂಟ್. ಇದೆಲ್ಲ ಫ್ರಂಟ್ ಇದೆ. ಇವಾಗ ಗಾಡಿ ರೆಡಿ ಆದ ನಂತರ ಇದನ್ನು ಹೋಗಿ ಅಲ್ಲಿ ಫಿಟ್ಟಿಂಗ್ ಮಾಡ್ತೀರಾ? ಇದು ಫಿಟ್ಟಿಂಗ್ ಎಲ್ಲ ಹೇಗೆ ಮಾಡ್ತೀರಾ? ಇದು ಅಂದ್ರೆ ಇದೀಗ ಫಸ್ಟಿಗೆ ಈಗ ಸ್ಕ್ರೂ ಅಲ್ಲಿ ಫಿಟ್ಟಿಂಗ್ ಬರುತ್ತೆ. ಅದಾದ್ಮೇಲೆ ಪೈಪ್ ಅಲ್ಲೆಲ್ಲ ಫುಲ್ ಸಪೋರ್ಟ್ ಬರುತ್ತೆ. ಇಲ್ಲಿ ಎಲ್ಲ ಪೈಪ್ ಎಲ್ಲ? ಹೌದೌದು, ಪೈಪ್ ಎಲ್ಲ ಸಪೋರ್ಟ್ ಬಂದು ಫಿಟ್ ಮಾಡ್ತೀರಾ ಅಲ್ವಾ? ಓಕೆ. ಇದೀಗ ರೆಡಿ. ಇದು ಸ್ಟೀಲ್ ಇದೆ ಅಲ್ಲ? ನೀವು ಅವಾಗ ಫೈಬರ್ ಹೇಳಿದ್ರಲ್ಲ, ಇದು ಫೈಬರ್. ಇದು ಯಾವ ಶೇಪ್ ಅದು? ಅದು ಮಾಡಲ್ ಇಲ್ಲ, ಅದು ಹೆಡ್ಲೈಟ್ ಶೇಪ್. ಅದು ಅದರಲ್ಲಿ ಹೆಡ್ಲೈಟ್ ಬರುತ್ತೆ, ದೊಡ್ಡ ಹೆಡ್ಲೈಟ್ ಬರುತ್ತೆ. ಓಕೆ. ಮಾಡಲ್ ಅಂತೆಲ್ಲ? ಇಲ್ಲ, ಹೆಡ್ಲೈಟ್ ಶೇಪ್ ಅಂತ. ಅದು ಮೆಟಲ್. ಮತ್ತೆ ಅದು ಮೆಟಲಾ? ಓಕೆ. ಇದು ಮೆಟಲ್ ಶೇಪ್. ಇದು 2016 ಅಲ್ಲಿ ರೆಡಿ ಆಗಿದ್ದು ಬಸ್. ಇದು 15 and 16. ಓಕೆ. ಆ ಟೈಮಲ್ಲಿ ಯಾವ ತರ ರೆಡಿ ಮಾಡಿದ್ರೆ ಹಾಗೆ ಉಂಟು. ಇನ್ನು ನೋಡಿ, ಸ್ಟಿಕ್ಕರ್ ಸಹ ತೆಗಿಲಿಲ್ಲ, ಪೇಂಟ್ ಸಹ ಚೇಂಜ್ ಮಾಡ್ಲಿಲ್ಲ. ಓಕೆ. ಇದೆ ಅಲ್ಲ 16. ಗಾಡಿ ಸಹ ಹೇಗೆ ಉಂಟಲ್ಲ? ಹೆವಿ ಕೆಲಸ ಮಾಡ್ಲಿಲ್ಲ. ಎಲ್ಲಿ ಕೆಲಸ ಮಾಡಿಲ್ಲ? ಹೆವಿ ಇನ್ನೂ ಸಹ ಹಾಗೆ ಇದೆ. ಇದೇನ್ ಕೆಲಸಕ್ಕೆ ಬಂದದ್ದು ಈಗ? ಇದೀಗ ಫುಲ್ ರಿಸ್ಟೋರೇಷನ್. ಫುಲ್ ರೀ. ಓಕೆ. ಎಲ್ಲಿದೆ ಇದು? ಎಲ್ಲಿದೆ ಗಾಡಿ? ಇದು ಕೊಂಡಂದೂರು. ಗಾಡಿ ಹೇಗೆ ಉಂಟು ಅಂತ ನೋಡು. ಅನ್ನಪೂರ್ಣೇಶ್ವರಿ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೇನೆ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ನ. ಟೇಕ್ ಕೇರ್, ಬಾಯ್. ಅದರಲ್ಲಿ ಈಗ ಡಿಫ್ರೆಂಟ್ ಟೈಪ್ ಉಂಟು. FRP ಆದ್ರೆ 70 to 90 days ಟೈಮಿಂಗ್. ಓಕೆ. ಮತ್ತೆ ಮೆಟಲ್ ಆದ್ರೆ SML. ಇದು 25 ಸೀಟರ್ಗೆ. ಆಲ್ಮೋಸ್ಟ್ ಬ್ಯಾಂಗ್ಳೂರ್, ಮೈಸೂರು ಆ ಕಡೆ ಎಲ್ಲ SML ಪ್ರಿಫರ್ ಮಾಡಿ. ಇದೆ ಗಾಡಿ.
ಅವರದ್ದೇ ಇದ್ರೆ ಅವ್ರದ್ದೇ ಐಡಿಯಾದಲ್ಲಿ ಇದ್ರೆ ಮಾಡ್ತೀವಿ, ಮತ್ತೆ ಬೇರೆ ಕಡೆದೆಲ್ಲ ಇದ್ರೆ ಕಾಪಿ ಮಾಡೋದು. ಕಾಪಿ ಮಾಡೋದಿಲ್ಲ. ಹೊರಗಡೆ ಫಿನಿಶಿಂಗ್ ಮತ್ತೆ ಲೈಟಿಂಗ್ ವರ್ಕ್ ಮಾತ್ರ ಬಾಕಿ ಉಂಟು. ಇದಕ್ಕೊಂದು 16.5 ಇರ್ಬೋದು. 16.5. ಅದಕ್ಕೊಂದು 50-75. ಸರ್ ನಿಮ್ಗೆ ಹೇಗೆ ಆಗ್ತದೆ ಈ ಫೀಲ್ಡ್, ಹೇಗೆ ಆಗ್ತದೆ? ನನಗೆ ಸ್ಟಾರ್ಟಿಂಗ್ ಇಂದ ಇದರಲ್ಲೇ ತಿರುಗಿ ನಂಗೆ ಇದರಲ್ಲೇ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಉಂಟು. ಈಗ ಲಾರಿಯಲ್ಲಿ ಈಗ ಹೊಸ ಇಂಟ್ರೊಡ್ಯೂಸ್ ಮಾಡೋದೇ ನಾವು ಫಸ್ಟ್.